ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿರೋ ಋಣ ಜಮೀರ್ಗಾಗಿ ಫುಲ್ ಫೈಟ್. ಇದು ಮಾಜಿ ಸಚಿವ ಜಮೀರ್ಗೋಸ್ಕರ ವೇಣುಗೋಪಾಲ್ ಫುಲ್ ಫೈಟ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ. ಹೌದು, ಕಳೆದ ಅಸೆಂಬ್ಲಿ ಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಚುನಾವಣಾ ಪ್ರಚಾರವನ್ನ ನಡೆಸಿದ್ರು. ಜಮೀರ್ ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿ ಚುನಾವಣಾ ಪ್ರಚಾರವನ್ನ ನಡೆಸಿದ್ರು ಅಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ. ಇದೇ ಕಾರಣಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ಜಮೀರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮೇಲೆ ಫುಲ್ ಒತ್ತಡ ಹೇರ್ತಾ ಇದ್ದಾರೆ. ಜಮೀರ್ ಕೆ.ಸಿ. ವೇಣುಗೋಪಾಲ್ ಅವರ ಮೂಲಕ ಒತ್ತಡವನ್ನು ಹೇರಿಸ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಡಿಕೆ ಕ್ಯಾಬಿನೆಟ್ ನಲ್ಲಿ ಮಂತ್ರಿಗಿರಿ ಪಡೆಯುವಲ್ಲಿ ಯಶಸ್ವಿಯಾಗ್ತಾರಾ ಜಮೀರ್? ಈ ಕುತೂಹಲ ಇದೆ. ವೇಣುಗೋಪಾಲ್ ಒತ್ತಡಕ್ಕೆ ಮಣಿದು ವರಿಷ್ಠರು ಜಮೀರ್ಗೆ ಮಂತ್ರಿಗಿರಿ ಕೊಡ್ತಾರ? ಸಿದ್ದು ಅಸಮಾಧಾನ ಶಮನ ಮಾಡಿ ಸಚಿವ ಸ್ಥಾನವನ್ನ ನೀಡುತ್ತಾ ಹೈಕಮಾಂಡ್? ಈ ಕುತೂಹಲ ಇದೆ. ಮಾಜಿ ಸಚಿವ ಜಮೀರ್ಗೋಸ್ಕರ ಕೆ.ಸಿ. ವೇಣುಗೋಪಾಲ್ ಫುಲ್ ಫೈಟ್ ಮಾಡ್ತಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ. ಜಮೀರ್ ಅಹಮದ್ ಖಾನ್ಗೆ ಮಂತ್ರಿಗಿರಿ ಕೊಡಿಸಲು ಇನ್ನಿಲ್ಲದ ಕಸರತ್ತು ನಡೀತಾ ಇದೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಬಳಿ ಜಮೀರ್ ಪರ ಲಾಬಿ ನಡೆಸ್ತಾ ಇದ್ದಾರಾ ಕೆ.ಸಿ. ವೇಣುಗೋಪಾಲ್? ಈ ಕುತೂಹಲ ಇದೆ. ಜಮೀರ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನ ವೇಣುಗೋಪಾಲ್ ಹಾಕ್ತಾ ಇದ್ದಾರೆ. ಕಾರಣ ಇಷ್ಟೇ, ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿ ಅಧಿಕಾರಕ್ಕೆ ಬರುವಲ್ಲಿ ಜಮೀರ್ ಪಾತ್ರ ಬಹಳ ಮುಖ್ಯವಾಗಿತ್ತು. ಸ್ಟಾರ್ ಕ್ಯಾಂಪೇನರ್ ಆಗಿ ಕೇರಳದಲ್ಲಿ ಜಮೀರ್ ಮತಯಾಚನೆ ಮಾಡಿದಂತಹ ಸಂದರ್ಭದಲ್ಲಿ ತಾವು ಹೋದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಇದೇ ಕಾರಣಕ್ಕೆ ಜಮೀರ್ಗೆ ಹೈಕಮಾಂಡ್ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಟಾರ್ ಪ್ರಚಾರಕ ಅನ್ನುವಂಥ ನೇಮು ಫೇಮು ಇದೆ. ಇದನ್ನೇ ಮುಂದಿಟ್ಕೊಂಡು ಕೆ.ಸಿ. ವೇಣುಗೋಪಾಲ್ ಜಮೀರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಬಾಂಬ್ ಒಂದು ಭಾರಿ ಸದ್ದು ಮಾಡಿದ್ದು ಅವರ ಮಂತ್ರಿಗಿರಿ ಈ ಬಾರಿ ಕೈ ತಪ್ಪುವ ಆತಂಕ ಎದುರಾಗಿರುವಂತಹ ಸಂದರ್ಭದಲ್ಲೇ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಜಮೀರ್ ಅಹಮದ್ ಖಾನ್ ಅವರ ನಡೆಗೆ, ಅಂದರೆ ಸ್ವಪಕ್ಷದ ನಾಯಕರಾಗಿ ಸ್ವಪಕ್ಷದ ಅಭ್ಯರ್ಥಿಯ ಸೋಲಿಗೆ ಪ್ರಮುಖವಾಗಿ ಕಾರಣೀಭೂತರು ಆಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಅವರನ್ನು ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಲೆಕ್ಕಾಚಾರ ಅಥವಾ ತಂತ್ರಗಾರಿಕೆಯನ್ನು ಹೆಣೆದಿದ್ರು ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗೂ ಕೂಡ ಬೇಸರವನ್ನು ತರಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಜಮೀರ್ ಮೇಲೆ ಗೊತ್ತಿರುವಂಥ ವಿಚಾರ. ಸೊ ಹಾಗಾಗಿ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೂ ಕೂಡ ಕೈ ಬಿಟ್ಬಿಟ್ರೆ ಕ್ಯಾಬಿನೆಟ್ಗೆ ತನ್ನನ್ನು ಸೇರ್ಪಡೆಗೊಳಿಸುವಂಥ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವ್ರ ಮೂಲಕ ಲಾಬಿ ನಡೆಸೋಣ ಅಂತ ಇದ್ದಂಥ ಜಮೀರ್ಗೆ ಅದೊಂದು ರೀತಿ ನಿರಾಸೆ ತರಿಸಿತ್ತು ಸಿದ್ದರಾಮಯ್ಯನವರ ನಡೆ. ಹಾಗಾಗಿ ಕೆ.ಸಿ. ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡವನ್ನು ಹೇರುವಂಥ ಒಂದು ಪ್ರಯತ್ನವನ್ನು ಜಮೀರ್ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೆ ಜಮೀರ್ ಪರವಾಗಿ ಕೆ.ಸಿ. ವೇಣುಗೋಪಾಲ್ ಬ್ಯಾಟ್ ಬೀಸಲಿಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ. ಕಾದು ನೋಡಬೇಕಿದೆ ಕೆ.ಸಿ. ವೇಣುಗೋಪಾಲ್ ಪ್ರಯತ್ನ ಫಲ ಕೊಡುತ್ತಾ ಅನ್ನುವಂಥದ್ದನ್ನು. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ. ಸ್ವಾಮಿ ವಿವೇಕಾನಂದರ